ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ರೈಸರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ SSLC 10th ಸ್ಟ್ಯಾಂಡರ್ಡ್ ಪ್ರಿಪ್ರೇಟರಿ ಎಕ್ಸಾಮ್ ನಡೆಯಕ್ಕೆ ಹೋಗ್ತಾ ಇದೆ 6th Jan 2026ಗೆ ಉಪಯೋಗವಾಗುವಂತಹ ಮ್ಯಾಥ್ಸ್ ಕ್ವಶನ್ಸ್, ಮಾಡೆಲ್ ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಮೇನ್ 4 alternatives are given for each of the following questions. Incomplete statements. Choose the correct alternative and write the complete answer along with its letter of alphabet ಅಂತ ಹೇಳಿದ್ದಾರೆ. ಸೊ 8 ಕ್ವಶನ್ಸ್ ಇರುತ್ತೆ, 8 ಮಾರ್ಕ್ಸ್ ಇದಕ್ಕೆ. ಸೊ ಫಸ್ಟ್ ಕ್ವಶನ್ನ ನೋಡೋಣ. ದ HCF ಆಫ್ 3 and 5 is HCF ಆಫ್ 3 and 5 is ಅಂತ ಕೇಳಿದ್ದಾರೆ. ಆಪ್ಷನ್ಸ್ A1, B3, C5, D15. ಸೊ ಹಿಯರ್ HCF ಅಂತಂದರೆ ಏನು? HCF is highest common factor. ಓಕೆನಾ? ದ HCF ಆಫ್ 3 and 5, 3 ಮತ್ತು 5ದು HCF ಕೇಳಿದ್ದಾರೆ. ಸೊ ಯಾವ ರೀತಿ ಕಂಡುಹಿಡಿದು? ದ HCF ಆಫ್ 3 ಈಸ್, ಫ್ಯಾಕ್ಟರ್ಸ್ ಯಾವ್ಯಾವ ಬರ್ತವೆ? 1 and 3. ಯಾವ ರೀತಿ ಇದು 1 and 3 ಅಂತಂದರೆ 1 into 3 is equal to 3 ಅಥವಾ 3 into 1 is equal to 3. ಸೊ ದ ಫ್ಯಾಕ್ಟರ್ಸ್ ಆಫ್ 3 ಈಸ್ 1 and 3. ಅದೇ ರೀತಿಯಾಗಿ 5 ಫ್ಯಾಕ್ಟರ್ಸ್ ಯಾವ್ದ್ಯಾವುದು ನೋಡೋಣ ಅಂದರೆ, ದ ಫ್ಯಾಕ್ಟರ್ಸ್ ಆಫ್ 5 ಆರ್ 1 and 5. ಸೊ ಇದೇ ರೀತಿ 1 into 5 is equal to 5 and 5 into 1 is equal to 5. ಸೊ ದ ಫ್ಯಾಕ್ಟರ್ಸ್ ಆಫ್ 5 ಆರ್ 1 and 5. ಸೊ ಇವೆರಡು 3 and 5 ಫ್ಯಾಕ್ಟರ್ಸ್ ಯಾವ್ಯಾವು? 1 ಮತ್ತು 3 and 1 ಮತ್ತು 5. ಸೊ ಹಿಯರ್ ಕಾಮನ್ ಫ್ಯಾಕ್ಟರ್ಸ್ ಯಾವ್ದು ಇರೋದು? 1 is the common factor. So option A is the right answer here. Next, second question. In the figure, the number of zeros of the polynomial y is equal to p of x is ಅಂತ ಕೊಟ್ಟಿದ್ದಾರೆ. ಸೊ ದ ನಂಬರ್ ಆಫ್ zeros ಆಫ್ ದ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. y is equal to p of x. ಸೊ ಇಲ್ಲೊಂದು ಗ್ರಾಫ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವೇನು ತಿಳ್ಕೊಬೇಕು ಅನ್ನೋದಾದರೆ, ಸೊ ದ ನಂಬರ್ ಆಫ್ ಝೀರೋಸ್ನ ಕಂಡುಹಿಡಬೇಕಿಲ್ಲಿ. ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ, ಇದು ಎಕ್ಸ್ ಆ್ಯಕ್ಸಿಸ್ ಹೌದಾ, ಆ್ಯಂಡ್ ಇದು ವೈ ಆ್ಯಕ್ಸಿಸ್. ದ ನಂಬರ್ ಆಫ್ ಪಾಯಿಂಟ್ಸ್ ವೇರ್ ದ ಗ್ರಾಫ್ ಆನ್ ದ ಎಕ್ಸ್ ಆ್ಯಕ್ಸಿಸ್ ಫ್ರಮ್ ದ ಗಿವನ್ ಗ್ರಾಫ್ ದ ಕರ್ವ್ ಕಟ್ಸ್ ದ ಎಕ್ಸ್ ಆ್ಯಕ್ಸಿಸ್. ಯಾವ ಕರ್ವಲ್ಲಿ ಎಕ್ಸ್ ಆ್ಯಕ್ಸಿಸ್ ಕಟ್ ಆಗುತ್ತೆ ಅಲ್ವಾ, ಇಲ್ಲಿ ನೋಡಿ 1 2 3 4. ಎಕ್ಸ್ ಆ್ಯಕ್ಸಿಸ್ ಎಲ್ಲಿ ಕಟ್ ಆಗ್ತಾ ಇದೆ? ಇಲ್ಲಿ ಕಟ್ ಆಗ್ತಾ ಇದೆ. ಎಷ್ಟು ಪಾಯಿಂಟ್ಸ್ ಇದೆ? 1 2 3 4. ಸೊ 4 ಪಾಯಿಂಟ್ಸ್ ಹತ್ರ ಕಟ್ ಆಗ್ತಾ ಇದೆ ಅಲ್ವಾ, ದಟ್ ಈಸ್ ಈಕ್ವಲ್ ಟು 4 zeros. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ is the 4 zeros is the correct answer for this question. Next question. If the pair of linear equation a1x plus b1y plus c1 is equal to 0 and a2x plus b2y plus c2 is equal to 0 have unique solution, then the correct relation among the following is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲೀನಿಯರ್ ಇಕ್ವೇಷನ್ ಕೊಟ್ಟಿದ್ದಾರೆ. a1x plus b1y plus c1 is equal to 0, a2x plus b2y plus c2 is equal to 0. ಇದ್ರದ್ದು ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್, ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಸೊ ನಮಗೆಲ್ಲ ಗೊತ್ತು, ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಇದಕ್ಕೆ? a1 by a2 is not equal to b1 by b2 is the correct option for this question. Next, fourth question ಅನ್ನು ನೋಡೋಣ. ಫೋರ್ತ್ ಕ್ವಶನ್ ಈಸ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್. ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದ್ದಾರೆ, AP ಕೇಳಿದ್ದಾರೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ಸೇಮ್ ಡಿಫ್ರೆನ್ಸ್ ಇರಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಇದು ನೋಡೋಣ. ಫಸ್ಟ್ ಆಪ್ಷನ್ನ 1 2 4 8 ಇದೆ. ಸೊ ಓಕೆನಾ, 1 2 4 8. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 1 ಇದೆ. ಇಲ್ಲಿಂದ ಇಲ್ಲಿಗೆ 2 ಡಿಫ್ರೆನ್ಸ್ ಇದೆ. ಅದೇ ರೀತಿ 4 ಇಂದ 8ಗೆ ಎಷ್ಟು ಡಿಫ್ರೆನ್ಸ್ ಇದೆ? 4 ಡಿಫ್ರೆನ್ಸ್ ಇದೆ. ಸೊ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತಾ? ಇಲ್ಲ, ಆಗಲ್ಲ. ಸೊ ನೆಕ್ಸ್ಟ್